ಇನ್ನು ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪೌರ ಕಾರ್ಮಿಕರೆಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಸ್ಥಳಕ್ಕೆ ಬಂದು ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ರಾಜೀವ್ ಗೌಡ ವಿರುದ್ಧ ಪೌರ ಕಾರ್ಮಿಕರೆಲ್ಲರೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಸ್ವತಃ ಪೌರಾಯುಕ್ತೆಯೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಮೆ ಕೇಳಲೇಬೇಕು, ಅವರು ಬಂದು ಇಲ್ಲಿ ಕ್ಷಮೆ ಕೇಳೋವರೆಗೂ ನಾವು ಕೆಲಸನೇ ಮಾಡಲ್ಲ ಅಂತಲೂ ಕೂತಿದ್ದಾರೆ ಈ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿಯವರು. ಬಳ್ಳಾರಿ ಬ್ಯಾನರ್ ಗಲಾಟೆ ಏನು ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು, ಅದೇ ರೀತಿಯಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲೂ ಕೂಡ ಈಗ ಬ್ಯಾನರ್ ಒಂದು ವಿಚಾರ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಒಂದು ಮುಖಂಡ ಏನು ನಗರಸಭೆ ಕಮಿಷನರ್ಗೆ ಧಮಕಿ ಹಾಕಿರುವಂತಹ ಆಡಿಯೋ ಕೂಡ ಸಾಕಷ್ಟು ಈಗ ಸದ್ದು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಗರಸಭೆ ಮುಂದೆ ಕೂಡ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಇಲ್ಲಿಗೆ ಸ್ಪಾಟ್ಗೆ ಬಂದು ಒಂದು ಕ್ಷಮೆ ಯಾಚನೆಯನ್ನು ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ನಾನು ಸಿಬ್ಬಂದಿಗಳು ಕೂಡ ಇಲ್ಲೆಲ್ಲ ನಾವು ನೋಡ್ಬೋದು, ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳು ಕೂಡ ನಗರಸಭೆ ಮುಂದೆ ಕುಳಿತುಕೊಂಡು ಈಗ ನಮಗೆ ನ್ಯಾಯ ಬೇಕು, ನಮ್ಮನ್ನು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಗರಸಭೆ ಸಿಬ್ಬಂದಿಗಳನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಈ ಆಡಿಯೋದಲ್ಲಿ ಈ ರೀತಿಯಾದ ಒಂದು ಪದ ಬಳಕೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಇದನ್ನು ಯಾವ ರೀತಿ ಖಂಡಿಸ್ತೀರಿ, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್, ಯಾವುದೇ ರೀತಿ ಈ ಥರ ನೌಕರರಿಗೆ ಮಾತಾಡಬಾರ್ದಾಗುತ್ತೆ. ಅವ್ರು ಮಾತಾಡಿದ್ದು ತುಂಬ ನಮಗೆ ನೋವಾಗ್ತಾ ಇದೆ. ಸೂಳೆ ಮಕ್ಕಳು ಅನ್ನೋ ಪದ ಬಳಸಿದ್ದಾರೆ. ಅವರು ಬಂದು ಇಲ್ಲಿ ಕ್ಷಮೆ ಇದು ಮಾಡಬೇಕು, ಮತ್ತು ಅವ್ರನ್ನ ಬಂಧಿಸಬೇಕು, ಕೂಡಲೇ ಗಡೀಪಾರು ಮಾಡಲೇಬೇಕಾಗುತ್ತೆ ಸರ್. ನಮ್ಗೆ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಸ್ವಚ್ಛತೆ ಆಗಲಿ, ನೀರಿಂದಾಗಲಿ, ವಿದ್ಯುತ್ ದೀಪ ಆಗಲಿ, ಇವೆಲ್ಲ ನಾವು ಇದು ಮಾಡಬೇಕಾದ್ರೆ ಈ ಥರ ಕೀಳ್ಮಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಅವರು ಈ ಥರ ಬೈಯೋದು. ಎಷ್ಟು ಕೆಲಸ ಎಲ್ಲ ಬಂದ್ ಮಾಡಿದ್ದೀವಿ ಸರ್. ಯಾವುದೇ ರೀತಿ ನಾಳೆಯಿಂದ ಏನೂ ಇರಲ್ಲ ಸರ್. ಇವತ್ತೇ ಬಂದ್ ಮಾಡಿಬಿಟ್ಟಿದ್ದೀವಿ ಸರ್. ಯಾಕೆ ಅದು ಆ್ಯಕ್ಚುಲಿ ಏನು ಬ್ಯಾನರಲ್ಲಿ ಕಟ್ಟಲಾಗಿದೆ, ಇದು ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ಈವೆಂಟ್ದು ಬ್ಯಾನರ್ ಕಟ್ಟಿದ್ರು, ಅದೇನೋ ಬಿದ್ದೋಗ್ತಾ ಇದೆ ಅಂತೇಳ್ಬಿಟ್ಟು, ಮತ್ತು ವೆಹಿಕಲ್ಸು ಅಡ್ಡವಾಗಿ ಬರುತ್ತೆ, ಅದು ಕಾಣೋದಿಲ್ಲ, ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಅಂತೇಳ್ಬಿಟ್ಟು ತೆಗೆಸಿ ಪಕ್ಕಕ್ಕೆ ಇಟ್ಟಿದ್ದೀವಿ. ಅದನ್ನು ನೋಡಿದ್ರೆ ಅವ್ರ ಫಾಲೋವರ್ಸು ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಆದ್ರೂ ಈ ರೀತಿ ಅವರು ಧಮಕಿ ಹಾಕಿ ಸುಟ್ಟಾಕ್ತೀವಿ, ಜನರನ್ನ ಬಿಟ್ಟು ಇಲ್ಲಿ ಗಲಾಟೆ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಅವಾಚ್ಯ. ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಈ ರೀತಿನ ಸರ್? ಸರ್ಕಾರ ಇರ್ಬೋದು, ನಾವು ಸರ್ಕಾರದ ಅಡಿಯಲ್ಲೇ ನಾವು ಕೆಲಸ ಮಾಡೋದು. ಮತ್ತು ಇನ್ಯಾಕೆ ಈ ಪದಗಳನ್ನು ಬಳಸಬೇಕಾಗಿತ್ತು ಅವರು ಸರ್? ಅವ್ರು ಬಂದು ಕೂಡಲೇ ಇಲ್ಲಿ ನಮಗೆ ಕ್ಷಮೆ ಕೇಳಬೇಕು, ಮತ್ತು ಯಾವ ಸೂರ್ಯ ಮಕ್ಕಳು ಅಂತ ತೋರಿಸ್ಬೇಕು, ಪ್ರೂಫ್ ಮಾಡಬೇಕು ಸರ್ ಅವರು. ಅಲ್ಲಿವರೆಗೂ ನಿಮ್ಮ ಹೋರಾಟ ನಿಲ್ಲಿಸಲ್ಲ, ಯಾವುದೇ ಕೆಲಸ ಕಾರ್ಯಗಳು ಬಂದ್ ಮಾಡಿ ಎಲ್ಲ ಸ್ಥಗಿತ ಆಗುತ್ತೆ ಸರ್. ಯಾವುದು ಸ್ವಚ್ಛತೆ ಆಗಲಿ, ನೀರಿಂದಾಗಲಿ ಎಲ್ಲ ಬಂದಾಗುತ್ತೆ ಸರ್. ತುಂಬ ತೊಂದರೆ ಆಗುತ್ತೆ ಸರ್. ಇದು ಏನು ನಗರಸಭೆ ಸಿಬ್ಬಂದಿಗಳು ಹೇಳುವಂಥ ಮಾತು. ಇಲ್ಲಿ ಸ್ಪಾಟ್ಗೆ ಬಂದು ಏನು ಧಮಕಿ ಹಾಕಿರುವಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂದು ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೆ ಹೋದರೆ ನಾವು ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಜೊತೆಗೆ ಇವತ್ತಿನಿಂದ ಇಡೀ ಸ್ವಚ್ಛತೆ ಆಗಿರ್ಬೋದು, ನೀರಿನ ಕಾರ್ಯಗಳು, ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ತೊರೆದು ಪ್ರತಿಭಟನೆಗೆ ಮುಂದಾಗ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪೌರಾಯುಕ್ತೆಯೂ ಕೂಡ ಸ್ಥಳದಲ್ಲಿದ್ದಾರೆ. ಪೌರ ಕಾರ್ಮಿಕರೆಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬರಬೇಕು, ಕ್ಷಮೆ ಕೇಳಬೇಕು, ಕ್ಷಮೆ ಕೇಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ರೀತಿ ಆವಾಜ್ ಹಾಕಿದ್ದಕ್ಕೆ ಪೌರಾಯುಕ್ತೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕಿದ್ದಾರೆ. ಮಂಜುನಾಥ್, ನಮ್ಮ ಪ್ರತಿನಿಧಿ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಈ ಬಗ್ಗೆ. ಮಂಜುನಾಥ್, ಈ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ತಗೊಳ್ಳುವಂತಹ ಕೆಲಸ ಆಗತ್ತಾ ಇಲ್ವಾ? ಈಗ ಪೌರಾಯುಕ್ತೆ ಈ ಬಗ್ಗೆ ಸ್ವತಃ ಮಾತಾಡಿದ್ದಾರೆ. ಇವರ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಂಥವ್ರು ಯಾಕೆ ಕ್ರಮ ತಗೋಬಾರ್ದು? ಇಂಥವ್ರ ವಿರುದ್ಧ ಒಂದು ದೂರು ತಗೊಂಡು ಯಾಕೆ ಇವರನ್ನು ಬಂಧಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಆಗಬಾರ್ದು? ಇವರು ಮುಖಂಡರೊಂದ ಮಾತ್ರಕ್ಕೆ ತಮ್ಮ ತಾಲೂಕಿನಲ್ಲಿ ಅಥವಾ ತಮ್ಮ ಊರಿನಲ್ಲಿ ತಾವು ಹೇಳಿದ್ದೇ ದರ್ಬಾರ್ ಅನ್ನೋ ರೀತಿ ಅಂದ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗಕೂಡದು. ಸರ್ಕಾರದಲ್ಲಿ ಇದಕ್ಕೂ ವ್ಯವಸ್ಥೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿಬಿಡುತ್ತೆ. ಏನು ನಡೀತಾ ಇದೆ ಶಿಡ್ಲಘಟ್ಟದಲ್ಲಿ? ಶ್ರೀಪಾದ್, ಖಂಡಿತವಾಗಿ ಏನೋ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವಿಗೆ
ಕಮಿಷನರ್ ಏನು ತಿರುವು ಮಾಡಿದ್ರು. ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಕಮಿಷನರ್ಗೆ ಒಂದು ಬೆದರಿಕೆ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರಸಭೆ ಮುಂದೆ ಏನು ಪೌರಾಯುಕ್ತ ಒಂದು ಅಮೃತ ಗೌಡ ಹಾಗೇನೆ ನಗರಸಭೆ ಸಿಬ್ಬಂದಿಗಳೆಲ್ಲ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಮಾಡಿದ ನಂತರ ಇದೀಗ ಕಾಂಗ್ರೆಸ್ ಮುಖಂಡ ಆತ ಏನು ನಮ್ಮ ಮೇಲೆ ಪದ ಬಳಕೆಯನ್ನ ಮಾಡಿದ್ದಾನೆ, ಏನು ಸೊಂಟದ ಕೆಳಗಡೆ ಇರ್ತಕ್ಕಂಥ ಶಬ್ದಗಳನ್ನ ಪದ ಬಳಕೆ ಮಾಡಿ ಈತ ನಮ್ಮನ್ನ ಅವಮಾನ ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲಾ ಕೆಲಸವನ್ನ ಇಡೀ ಶಿಡ್ಲಘಟ್ಟದಲ್ಲಿ ನಗರಸಭೆ ಸಿಬ್ಬಂದಿಗಳು ಕೆಲಸವನ್ನ ಬಂದ್ ಮಾಡಿ ನಮಗೆ ಇವರನ್ನ ಬಂಧನ ಆಗ್ಬೇಕು ಅಂತೇಳಿ ಈಗ ಇಡೀ ಶಿಡ್ಲಘಟ್ಟದ ಆ ಒಂದು ಚಳುವಳಿ ಅಂದ್ರೆ ತಮಟೆ ಚಳುವಳಿ ಮಾಡೋದ್ರ ಮೂಲಕ ಸಿಬ್ಬಂದಿಗಳು ಕೂಡ ಹೋಗಿ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಪ್ರಕರಣವನ್ನ ಸಿಬ್ಬಂದಿ ಅವರು ಬಳ್ಳಾರಿ ಬ್ಯಾನರ್ ಗಲಾಟೆ ಏನು ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು, ಅದೇ ರೀತಿಯಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲೂ ಕೂಡ ಈಗ ಬ್ಯಾನರ್ ಒಂದು ವಿಚಾರ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಿರತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಒಂದು ಮುಖಂಡ ಏನು ನಗರಸಭೆ ಕಮಿಷನರ್ಗೆ ಧಮಕಿ ಹಾಕಿರುವಂತಹ ಆಡಿಯೋ ಕೂಡ ಸಾಕಷ್ಟು ಈಗ ಸದ್ದು ಮಾಡ್ತಿರುವಂಥದ್ದು. ಹಾಗಾಗಿ ನಗರಸಭೆ ಮುಂದೆ ಕೂಡ ಸಿಬ್ಬಂದಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಇಲ್ಲಿಗೆ ಸ್ಪಾಟ್ಗೆ ಬಂದು ಒಂದು ಕ್ಷಮೆ ಯಾಚನೆಯನ್ನು ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ನಾನು ಸಿಬ್ಬಂದಿಗಳು ಕೂಡ ಇಲ್ಲೆಲ್ಲ ನಾವು ನೋಡ್ಬೋದು, ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳು ಕೂಡ ನಗರಸಭೆ ಮುಂದೆ ಕುಳಿತುಕೊಂಡು ಈಗ ನಮಗೆ ನ್ಯಾಯ ಬೇಕು, ನಮ್ಮನ್ನು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಗರಸಭೆ ಸಿಬ್ಬಂದಿಗಳನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಈ ಆಡಿಯೋದಲ್ಲಿ ಈ ರೀತಿಯಾದ ಒಂದು ಪದ ಬಳಕೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಇದನ್ನು ಯಾವ ರೀತಿ ಖಂಡಿಸ್ತೀರಿ, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್, ಯಾವುದೇ ರೀತಿ ಈ ಥರ ನೌಕರರಿಗೆ ಮಾತಾಡಬಾರ್ದಾಗುತ್ತೆ. ಅವ್ರು ಮಾತಾಡಿದ್ದು ತುಂಬ ನಮಗೆ ನೋವಾಗ್ತಾ ಇದೆ. ಸೂಳೆ ಮಕ್ಕಳು ಅನ್ನೋ ಪದ ಬಳಸಿದ್ದಾರೆ. ಅವರು ಬಂದು ಇಲ್ಲಿ ಕ್ಷಮೆ ಇದು ಮಾಡಬೇಕು, ಮತ್ತು ಅವ್ರನ್ನ ಬಂಧಿಸಬೇಕು, ಕೂಡಲೇ ಗಡೀಪಾರು ಮಾಡಲೇಬೇಕಾಗುತ್ತೆ ಸರ್. ನಮ್ಗೆ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಸ್ವಚ್ಛತೆ ಆಗಲಿ, ನೀರಿಂದಾಗಲಿ, ವಿದ್ಯುತ್ ದೀಪ ಆಗಲಿ, ಇವೆಲ್ಲ ನಾವು ಇದು ಮಾಡಬೇಕಾದ್ರೆ ಈ ಥರ ಕೀಳ್ಮಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಅವರು ಈ ಥರ ಬೈಯೋದು. ಎಷ್ಟು ಕೆಲಸ ಎಲ್ಲ ಬಂದ್ ಮಾಡಿದ್ದೀವಿ ಸರ್. ಯಾವುದೇ ರೀತಿ ನಾಳೆಯಿಂದ ಏನೂ ಇರಲ್ಲ ಸರ್. ಇವತ್ತೇ ಬಂದ್ ಮಾಡಿಬಿಟ್ಟಿದ್ದೀವಿ ಸರ್. ಯಾಕೆ ಅದು ಆ್ಯಕ್ಚುಲಿ ಏನು ಬ್ಯಾನರಲ್ಲಿ ಕಟ್ಟಲಾಗಿದೆ, ಇದು ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ಈವೆಂಟ್ದು ಬ್ಯಾನರ್ ಕಟ್ಟಿದ್ರು, ಅದೇನೋ ಬಿದ್ದೋಗ್ತಾ ಇದೆ ಅಂತೇಳ್ಬಿಟ್ಟು, ಮತ್ತು ವೆಹಿಕಲ್ಸು ಅಡ್ಡವಾಗಿ ಬರುತ್ತೆ, ಅದು ಕಾಣೋದಿಲ್ಲ, ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಅಂತೇಳ್ಬಿಟ್ಟು ತೆಗೆಸಿ ಪಕ್ಕಕ್ಕೆ ಇಟ್ಟಿದ್ದೀವಿ. ಅದನ್ನು ನೋಡಿದ್ರೆ ಅವ್ರ ಫಾಲೋವರ್ಸು ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಆದ್ರೂ ಈ ರೀತಿ ಅವರು ಧಮಕಿ ಹಾಕಿ ಸುಟ್ಟಾಕ್ತೀವಿ, ಜನರನ್ನ ಬಿಟ್ಟು ಇಲ್ಲಿ ಗಲಾಟೆ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಅವಾಚ್ಯ. ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಈ ರೀತಿನ ಸರ್? ಸರ್ಕಾರ ಇರ್ಬೋದು, ನಾವು ಸರ್ಕಾರದ ಅಡಿಯಲ್ಲೇ ನಾವು ಕೆಲಸ ಮಾಡೋದು. ಮತ್ತು ಇನ್ಯಾಕೆ ಈ ಪದಗಳನ್ನು ಬಳಸಬೇಕಾಗಿತ್ತು ಅವರು ಸರ್? ಅವ್ರು ಬಂದು ಕೂಡಲೇ ಇಲ್ಲಿ ನಮಗೆ ಕ್ಷಮೆ ಕೇಳಬೇಕು, ಮತ್ತು ಯಾವ ಸೂರ್ಯ ಮಕ್ಕಳು ಅಂತ ತೋರಿಸ್ಬೇಕು, ಪ್ರೂಫ್ ಮಾಡಬೇಕು ಸರ್ ಅವರು. ಅಲ್ಲಿವರೆಗೂ ನಿಮ್ಮ ಹೋರಾಟ ನಿಲ್ಲಿಸಲ್ಲ, ಯಾವುದೇ ಕೆಲಸ ಕಾರ್ಯಗಳು ಬಂದ್ ಮಾಡಿ ಎಲ್ಲ ಸ್ಥಗಿತ ಆಗುತ್ತೆ ಸರ್. ಯಾವುದು ಸ್ವಚ್ಛತೆ ಆಗಲಿ, ನೀರಿಂದಾಗಲಿ ಎಲ್ಲ ಬಂದಾಗುತ್ತೆ ಸರ್. ತುಂಬ ತೊಂದರೆ ಆಗುತ್ತೆ ಸರ್. ಇದು ಏನು ನಗರಸಭೆ ಸಿಬ್ಬಂದಿಗಳು ಹೇಳುವಂಥ ಮಾತು. ಇಲ್ಲಿ ಸ್ಪಾಟ್ಗೆ ಬಂದು ಏನು ಧಮಕಿ ಹಾಕಿರುವಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂದು ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೆ ಹೋದರೆ ನಾವು ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಜೊತೆಗೆ ಇವತ್ತಿನಿಂದ ಇಡೀ ಸ್ವಚ್ಛತೆ ಆಗಿರ್ಬೋದು, ನೀರಿನ ಕಾರ್ಯಗಳು, ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ತೊರೆದು ಪ್ರತಿಭಟನೆಗೆ ಮುಂದಾಗ್ತವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪೌರಾಯುಕ್ತೆಯೂ ಕೂಡ ಸ್ಥಳದಲ್ಲಿದ್ದಾರೆ. ಪೌರ ಕಾರ್ಮಿಕರೆಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬರಬೇಕು, ಕ್ಷಮೆ ಕೇಳಬೇಕು, ಕ್ಷಮೆ ಕೇಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ರೀತಿ ಆವಾಜ್ ಹಾಕಿದ್ದಕ್ಕೆ ಪೌರಾಯುಕ್ತೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕಿದ್ದಾರೆ. ಮಂಜುನಾಥ್, ನಮ್ಮ ಪ್ರತಿನಿಧಿ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಈ ಬಗ್ಗೆ. ಮಂಜುನಾಥ್, ಈ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ತಗೊಳ್ಳುವಂತಹ ಕೆಲಸ ಆಗತ್ತಾ ಇಲ್ವಾ? ಈಗ ಪೌರಾಯುಕ್ತೆ ಈ ಬಗ್ಗೆ ಸ್ವತಃ ಮಾತಾಡಿದ್ದಾರೆ. ಇವರ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಂಥವ್ರು ಯಾಕೆ ಕ್ರಮ ತಗೋಬಾರ್ದು? ಇಂಥವ್ರ ವಿರುದ್ಧ ಒಂದು ದೂರು ತಗೊಂಡು ಯಾಕೆ ಇವರನ್ನು ಬಂಧಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಆಗಬಾರ್ದು? ಇವರು ಮುಖಂಡರೊಂದ ಮಾತ್ರಕ್ಕೆ ತಮ್ಮ ತಾಲೂಕಿನಲ್ಲಿ ಅಥವಾ ತಮ್ಮ ಊರಿನಲ್ಲಿ ತಾವು ಹೇಳಿದ್ದೇ ದರ್ಬಾರ್ ಅನ್ನೋ ರೀತಿ ಅಂದ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗಕೂಡದು. ಸರ್ಕಾರದಲ್ಲಿ ಇದಕ್ಕೂ ವ್ಯವಸ್ಥೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿಬಿಡುತ್ತೆ. ಏನು ನಡೀತಾ ಇದೆ ಶಿಡ್ಲಘಟ್ಟದಲ್ಲಿ? ಶ್ರೀಪಾದ್, ಖಂಡಿತವಾಗಿ ಏನೋ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವಿಗೆ
ಕಮಿಷನರ್ ಏನು ತಿರುವು ಮಾಡಿದ್ರು ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಕಮಿಷನರ್ಗೆ ಒಂದು ಬೆದರಿಕೆ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರಸಭೆ ಮುಂದೆ ಏನು ಪೌರಾಯುಕ್ತ ಒಂದು ಅಮೃತ ಗೌಡ ಹಾಗೇನೆ ನಗರಸಭೆ ಸಿಬ್ಬಂದಿಗಳೆಲ್ಲ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಮಾಡಿದ ನಂತರ ಇದೀಗ ಕಾಂಗ್ರೆಸ್ ಮುಖಂಡ ಆತ ಏನು ನಮ್ಮ ಮೇಲೆ ಪದ ಬಳಕೆಯನ್ನ ಮಾಡಿದ್ದಾನೆ, ಏನು ಸೊಂಟದ ಕೆಳಗಡೆ ಇರ್ತಕ್ಕಂಥ ಶಬ್ದಗಳನ್ನ ಪದ ಬಳಕೆ ಮಾಡಿ ಈತ ನಮ್ಮನ್ನ ಅವಮಾನ ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲಾ ಕೆಲಸವನ್ನ ಇಡೀ ಶಿಡ್ಲಘಟ್ಟದಲ್ಲಿ ನಗರಸಭೆ ಸಿಬ್ಬಂದಿಗಳು ಕೆಲಸವನ್ನ ಬಂದ್ ಮಾಡಿ ನಮಗೆ ಇವರನ್ನ ಬಂಧನ ಆಗ್ಬೇಕು ಅಂತೇಳಿ ಈಗ ಇಡೀ ಶಿಡ್ಲಘಟ್ಟದ ಆ ಒಂದು ಚಳುವಳಿ ಅಂದ್ರೆ ತಮಟೆ ಚಳುವಳಿ ಮಾಡೋದ್ರ ಮೂಲಕ ಸಿಬ್ಬಂದಿಗಳು ಕೂಡ ಹೋಗಿ ಶಿಡ್ಲಘಟ್ಟ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಕ್ಕೆ ಹೊರಟಿದ್ದಾರೆ. ಇನ್ನ ಮುಖ್ಯವಾಗಿ ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವರ ಆ ಒಂದು ಮೇಲೇನೂ ಕೂಡ ಅವಾಚ್ಯವಾಗಿ ನಿಲ್ಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜೆಡಿಎಸ್ ಕೂಡ ಆತನನ್ನ ಬಂಧಿಸಬೇಕು ಅಂತೇಳಿ ಅವರ ಜೆಡಿಎಸ್ ಕಾರ್ಯಕರ್ತರು ಕೂಡ ಆ ಒಂದು ರಾಜೀವ್ ಗೌಡ ಮೇಲೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡೋಕೆ ಅಂದ್ರೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ರವಿಕುಮಾರ್ ಶಾಸಕರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡ್ಬೇಕಾದಾಗ ಹೇಳಿದ್ರು, ಕೂಡಲೇ ಕಾಂಗ್ರೆಸ್ ಸರ್ಕಾರ ಇಂಥವರನ್ನ ಕೆಪಿಸಿಸಿ ಏನು ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದೆ ಇದರಿಂದ ಕಿತ್ತೊಗಿಬೇಕು, ಇವರ ಬಂಧನ ಆಗ್ಬೇಕು. ಯಾಕೆಂತಂದ್ರೆ ಈ ಒಂದು ಬಳ್ಳಾರಿಯಲ್ಲಿ ಆದಂತ ಪರಿಸ್ಥಿತಿಗಳು ಗಲಭೆಗಳೇನಾಯ್ತು ಆ ರೀತಿಯಾದ ಪರಿಸ್ಥಿತಿಗಳು ಏನಾದ್ರು ನಮ್ಮ ಶಾಂತಿಯಿಂದ ಇರತಕ್ಕಂಥ ಶಿಡ್ಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ಈ ಕೂಡಲೇ ಅವರನ್ನ ಕೆಪಿಸಿಸಿ ಇಂದ ವಜಾ ಮಾಡಬೇಕು. ಜೊತೆಗೆ ಇಂಥವರು ಡಿ ಕೆ ಶಿವಕುಮಾರ್ ಕೂಡ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲಿಂದನೋ ಬಂದು ಇಲ್ಲಿ ನಮ್ಮ ಕ್ಷೇತ್ರದ ಶಾಂತಿಯುತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆನ ಹಾಳು ಮಾಡ್ಲಿಕ್ಕೆ ಹೊರಟಿದ್ರತಕ್ಕಂಥ ಆರೋಪವನ್ನ ಕೂಡ ಮಾಡ್ತಾ ಇದ್ರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಏನು ಕಾಂಗ್ರೆಸ್ ಮುಖಂಡ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಮಿಷನ್ ಮೇಲೆನೆ ಧಮಕಿ ಹಾಕಿ ಬೆದರಿಕೆ ಹಾಕಿರ್ತಕ್ಕಂಥದ್ದು ಇಡೀ ಶಿಡ್ಲಘಟ್ಟ ಹಾಗೇನೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಇನ್ನು ಮುಂದೆ ನೋಡ್ಬೇಕು ಕಾಂಗ್ರೆಸ್ ಪಕ್ಷ ಈತನ ಮೇಲೆ ಏನು ಈ ರೀತಿಯಾದಂತ ಪದ ಬಳಕೆಗಳ ಮಾಡ್ಕೊಂಡು ಒಂದು ಅಧಿಕಾರಿ ವರ್ಗದ ಮೇಲೆ ಈ ರೀತಿಯಾದ ಒಂದು ದರ್ಪವನ್ನ ಮೆರೆದಿರ್ತಕ್ಕಂಥ ಈ ಒಂದು ಮುಖಂಡನ ಮೇಲೆ ಯಾವ ರೀತಿ ಕಾಂಗ್ರೆಸ್ ಕೂಡ ಕ್ರಮ ತೆಗೆದುಕೊಳ್ಳುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಇನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ.